ಕಲಾತರಂಗ ಸಂಸ್ಥೆ ಆಯೋಜಿಸಿದ ರಂಗವಸಂತ 2024ರ ಮಕ್ಕಳ ಬೇಸಿಗೆ ಶಿಬಿರವು ಏಪ್ರಿಲ್ 7ರಿಂದ ಆರಂಭಗೊಂಡಿದೆ. ಹಲವಾರು ರೀತಿಯ ಚಟುವಟಿಕೆಗಳಿಗೆ ವೇದಿಕೆಯಾಗಿದೆ. ಪ್ರತಿದಿನವೂ ಹೊಸ ಕಲಿಕೆಗೆ ಬುನಾದಿಯಾಗಿದ್ದು, ಹಲವಾರು ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಂಡು ಮಕ್ಕಳಿಗೆ ಕತೆ, ಕವನ, ಚುಟುಕು, ಮಣ್ಣಿನ ಮಾದರಿಗಳು ಸೇರಿದಂತೆ ಇನ್ನೂ ಅನೇಕ ರೀತಿಯ ವಿಷಯಗಳಲ್ಲಿ ಮಕ್ಕಳನ್ನು ತೊಡಗಿಸಿದ್ದಾರೆ. ಅಷ್ಟೇ ಅಲ್ಲದೆ ನಾಟಕ ಹಾಗೂ ನೃತ್ಯವನ್ನು ಕೂಡ ಪ್ರತಿದಿನದ ತರಗತಿಯಲ್ಲಿ ಅಳವಡಿಸಿದ್ದು, ಈ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪ್ರದರ್ಶನ ನೀಡಲು ಮಕ್ಕಳು ಸಜ್ಜಾಗುತ್ತಿದ್ದಾರೆ. ಈ ಮಕ್ಕಳ ಬೇಸಿಗೆ ಶಿಬಿರವು ಮೇ 3ರಂದು ಮುಕ್ತಾಯಗೊಳ್ಳಲಿದ್ದು, ಸಮಾರೋಪ ಸಮಾರಂಭವನ್ನು ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗುವುದು. ಮಕ್ಕಳ ರಜಾ ದಿನಗಳನ್ನು ಮಜಾ ದಿನಗಳನ್ನಾಗಿಸಿ ಜೊತೆಗೆ ಹೊಸ ರೀತಿಯ ಕಲಿಕೆಗೆ ವೇದಿಕೆಯಾಗಿ ರಂಗವಸಂತ ಮಕ್ಕಳ ಶಿಬಿರ ಮಾದರಿಯಾಗಿದೆ. ರಂಗವಸಂತ ಶಿಬಿರ ಬೇಸಿಗೆ ಶಿಬಿರದ್ದು ಸ್ಟೂಡೆಂಟ್ ಆಗಿದ್ದೀನಿ. ಇದು ಏಪ್ರಿಲ್ 7ನೇ ತಾರೀಕು ಶುರುವಾಗಿ ಮೇ 3ನೇ ತಾರೀಕು ಮುಗಿಯುತ್ತೆ. ಇಲ್ಲಿ ಕ್ರಾಫ್ಟು, ಡ್ಯಾನ್ಸು, ಆಮೇಲೆ ಡ್ರಾಮಾ, ಪೇಂಟಿಂಗು, ಆಮೇಲೆ ಕ್ಲೇ ಮಾಡ್ಲಿಂಗು, ಆಮೇಲೆ ಪೋರ್ಟ್ರೇಟ್ ಈ ಥರದ್ದನ್ನೆಲ್ಲ ಕಲಿತೆ. ಅದನ್ನೆಲ್ಲ ಖುಷಿಯಿಂದ ಕಲಿತೆ. ಇದು ರಂಗವಸಂತ ಬೇಸಿಗೆ ಶಿಬಿರದಲ್ಲಿ ಏಪ್ರಿಲ್ 7 ಮತ್ತು ಮೇ 3 ತನಕ ಈ ರಂಗವಸಂತ ಕಲಾತರಂಗ ಇದೆ. ಇದರಲ್ಲಿ ನಾನು ಪೇಂಟಿಂಗ್, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಮೈಂಡ್ ಪೀಪಲ್ಸ್, ಪಪೆಟ್ರಿ ಮತ್ತು ಕ್ಲೇ ಮಾಡ್ಲಿಂಗ್ ಕಲ್ತಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಬೆಳಗಿಂದ ನಮಗೆ ಬಂದ ತಕ್ಷಣ ಹಾಡು ಎಲ್ಲ ಮಾಡಿಸ್ತಾರೆ. ಆಮೇಲೆ ಕ್ಲೋಸಿಂಗ್ ಸೆರೆಮನಿಗೆ ಅಂತ ಒಂದು ಡ್ಯಾನ್ಸ್ ಮಾಡಿಸ್ತಾರೆ. ಅಲ್ಲಿಗೆ ಮಾಡಿಸಿ ನೆಕ್ಸ್ಟು ಬೇರೆ ಬೇರೆ ಪಪೆಟ್ರಿ ಅವೆಲ್ಲ ಮಾಡಿಸ್ತಿರ್ತಾರೆ. ನಾನು ರಂಗವಸಂತ ಬೇಸಿಗೆ ಶಿಬಿರಲ್ಲಿ ಕಲಾಂತರಂಗ ಹೋಗ್ತಾಯಿದ್ದೀನಿ. ಅಲ್ಲಿ ಕ್ರಾಫ್ಟ್, ಡ್ಯಾನ್ಸ್, ಪೇಂಟಿಂಗ್, ಡ್ರಾಮಾ ಎಲ್ಲ ಹೇಳ್ಕೊಡ್ತಾರೆ. ನಂಗೆ ತುಂಬ ಇಷ್ಟ. ಆಮೇಲೆ ಅಲ್ಲಿ ವಿಭಾಕ, ಹರ್ಷ ಅಣ್ಣ, ಅಭಿ ಅಣ್ಣ ಮತ್ತು KGV ಸರ್ ಎಲ್ಲ ಇದ್ದಾರೆ. ಅರ್ಜುನ್ ಅಣ್ಣನೂ ಇದ್ದಾರೆ. ಅರ್ಜುನ್ ಅಣ್ಣ ಕತೆ ಹೇಳ್ತಾರೆ, ಅಭಿ ಅಣ್ಣನೂ ಸಾಂಗ್ ಹೇಳ್ಕೊಡ್ತಾರೆ, ಹರ್ಷ ಅಣ್ಣ ಸಾಂಗು ಮತ್ತು ಡ್ರಾಮಾ ಹೇಳ್ಕೊಡ್ತಾರೆ, ವಿಭಾಕ ಸಾಂಗು ಮತ್ತು ಡ್ಯಾನ್ಸ್ ಹೇಳ್ಕೊಡ್ತಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ಬೆಳಗ್ಗೆ ಬಂದಿದ ತಕ್ಷಣ ಸಾಂಗ್ ಹಾಡಿಸ್ತಾರೆ. ಸಾಂಗ್ ಹಾಡಿಸಿದ ಮೇಲೆ ಒಂದೊಂದು ಸರ್ತಿ ಡ್ಯಾನ್ಸ್ ಮಾಡಿಸ್ತಾರೆ, ಅಥವಾ ನಮಗೆ ಕ್ರಾಫ್ಟ್ ಮಾಡಿಸ್ತಾರೆ, ಪೇಂಟಿಂಗ್ ಮಾಡಿಸ್ತಾರೆ, ಅವೆಲ್ಲ ಮಾಡಿಸ್ತಾರೆ. ಮೇ 3ನೇ ತಾರೀಕು ಕ್ಲೋಸಿಂಗ್ ಸೆರೆಮನಿ ಇದೆ. ನಿಮಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದನ್ನು ನೋಡೋಕ್ಕೆ ಕುವೆಂಪು ರಂಗಮಂದಿರಕ್ಕೆ ನೀವು ಬನ್ನಿ, ನಿಮ್ಮ ಕುಟುಂಬದ ಜೊತೆಗೂ ಬನ್ನಿ. ಹೋಗುತ್ತೆ ಈ ಥರ. ಓಕೆ, ಜಾಗ ಆಯ್ತಲ್ವಾ?